ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಇದು ಒಂದು ಪಕೋಡ ಮಾಡೋದು ತೋರಿಸ್ತಾ ಇದ್ದೀನಿ. ಈ ಪಕೋಡ ಇದು ಮಂಚೂರಿಯನ್ ಸ್ಟೈಲಲ್ಲಿ ಮಾಡುವಂಥ ಒಂದು ಪಕೋಡ. ಅದು ನಾವು ಮಾಡೋ ರೆಗ್ಯುಲರ್ ಪಕೋಡಕ್ಕಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ, ಆಮೇಲೆ ತುಂಬ ರುಚಿಯಾಗಿರುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಯಾವಾಗಲೂ ಒಂದೇ ಥರ ಪಕೋಡ ತಿಂದು ಬೇಜಾರಾಗಿದ್ದರೆ ಇದು ಸಂಜೆ ಒಂದು ಸ್ನ್ಯಾಕಿಗೆ ಒಂದು ಒಳ್ಳೆಯ ಐಟಮ್ ಇದು. ಇದ್ರ ಜೊತೆಗೆ ಹಚ್ಕೊಳ್ಳೋಕ್ಕೆ ಒಂದು ಸಾಸ್ ಕೂಡ ಹೇಗೆ ಮಾಡ್ಕೋಬೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಬೌಲಲ್ಲಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಒಂದು ದೊಡ್ಡ ಸ್ಪೂನ್, ಒಂದು 3-4 ದೊಡ್ಡ ಸ್ಪೂನು ಕ್ಯಾಬೇಜ್ ಹಾಕ್ಕೋತಾ ಇದ್ದೀನಿ. ಇದು ಸ್ಪ್ರಿಂಗ್ ಆನಿಯನ್ಸ್, 1-2 ಟೇಬಲ್ ಸ್ಪೂನ್ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಂಡಿದ್ದೀನಿ. ಇದು ಕ್ಯಾರೆಟ್, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕ್ಯಾರೆಟ್ 2-3 ಟೇಬಲ್ ಸ್ಪೂನು. ಅದೇ ರೀತಿ ಕ್ಯಾಪ್ಸಿಕಮ್ ಕೂಡ 1-3 ಟೇಬಲ್ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿನ್ಕಾಯಿ, ಅದು ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೋಬೋದು, 2-3 ಹಾಕ್ಕೋಬೋದು. ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ, ಒಂದು 3-4 ಟೇಬಲ್ ಸ್ಪೂನ್ನಷ್ಟು. ಈಗ 1 ಟೀ ಸ್ಪೂನ್ನಷ್ಟು ನಾನು ಗಾರ್ಲಿಕ್ ಪೇಸ್ಟ್ ಹಾಕ್ಕೋತಾ ಇದ್ದೀನಿ. ನಿಮಗೆ ಜಿಂಜರ್ ಬೇಕಂದರೆ ಜಿಂಜರ್ ಪೇಸ್ಟ್ ಕೂಡ ಹಾಕ್ಕೋಬೋದು. ಈಗ 1 ಸ್ಪೂನ್ನಷ್ಟು ವಿನೆಗರ್ ಹಾಕ್ಕೋತಾ ಇದ್ದೀನಿ, ಒಂದು ಸ್ವಲ್ಪ ಹುಳಿ ಟೇಸ್ಟ್ ಕೊಡುತ್ತೆ ಇದು. ಇದು ಆದ ನಂತರ 1 ಟೀ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಈಗ 1/4 ಕಪ್ನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ, 1/4 ಕಪ್ ಮೈದಾ ಹಿಟ್ಟು. ಅದಾದ ನಂತರ ಒಂದು 3 ಟೇಬಲ್ ಸ್ಪೂನ್, ಅಂದರೆ 1/4 ಕಪ್ಗಿಂತ 1 ಸ್ಪೂನ್ ಕಡಿಮೆ ಅಂತ ಲೆಕ್ಕ, 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣಂತೆ. ಇದನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ಳಾರ್ದೆ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಈ ತರಕಾರಿಗಳಲ್ಲೆಲ್ಲ ನೀರಿರೋದ್ರಿಂದ ಅದೆಲ್ಲ ನೀರನ್ನ ಬಿಟ್ಕೊಳ್ಳುತ್ತೆ. ನಾವು ಚೆನ್ನಾಗಿ ಇವಾಗ ಎಲ್ಲನೂ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು 15-20 ನಿಮಿಷ ನೆನಿಲಿಕ್ಕೆ ಬಿಟ್ಬಿಡಬೇಕು. ಈಗ ನಾವು ಸಾಸ್ ಮಾಡ್ಕೊಳ್ಳೋಣಂತೆ. ಈ ಸಾಸ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು 4 ಟೇಬಲ್ ಸ್ಪೂನ್ನಷ್ಟು ಟೊಮೆಟೊ ಕೆಚಪ್ ಹಾಕ್ಕೊಂಡಿದ್ದೀನಿ, ಟೊಮೆಟೊ ಸಾಸ್ ಅದ್ರ ತೊಗೊಳ್ಳಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನ್ನಷ್ಟು ಸೋಯಾ ಸಾಸ್ ಹಾಕ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ನಷ್ಟು ಚಿಲ್ಲಿ ಸಾಸ್ ಹಾಕ್ತಾಯಿದ್ದೀನಿ. ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಪಕೋಡ ಜೊತೆಗೆ ತಿನ್ನೋಕ್ಕೆ ಇದು ತುಂಬ ರುಚಿಯಾಗಿರುತ್ತೆ ಈ ಥರ ಸಾಸು. ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ನಿಮ್ಮ ಸಾಸ್ ಇವಾಗ ರೆಡಿಯಾಗಿದೆ. ಈಗ ನೋಡಿ ಒಂದು 15 ನಿಮಿಷ ಆಗಿದೆ. ಇವಾಗ ನೋಡಿ ನೀರು ಹೆಂಗೆಲ್ಲ ತರಕಾರಿಗಳೆಲ್ಲ ನೀರನ್ನ ಹೆಂಗೆ ಬಿಟ್ಕೊಂಡಿದೆ. ಮೊದಲು ಇದು ಒಣಗಿದ ರೀತಿಯಲ್ಲಿತ್ತು, ಇವಾಗ ನೋಡಿ ಎಲ್ಲ ನೀರು ಬಿಟ್ಕೊಂಡು ಈ ಥರ ಆಗಿದೆ. ಬೇಕಾದರೆ ನಾವು 1-2-3 ಸ್ಪೂನ್ನಷ್ಟು ನೀರು ಹಾಕ್ಕೋಬೋದು. ನೀರು ಜಾಸ್ತಿ ಹಾಕ್ಕೋಬಾರ್ದು ಇದಕ್ಕೆ. ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಪಕೋಡ ಮಾಡಿದಾಗ. ನೋಡಿ, ಇಷ್ಟು ಇದ್ದರೆ ಸಾಕು, ಜಾಸ್ತಿ ನೀರಿನ ಅವಶ್ಯಕತೆ ಇಲ್ಲ ಇದಕ್ಕೆ. ಈಗ ನಾನು ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಈಗ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಅದಾದ ನಂತರ ಈ ಥರ ಸಣ್ಣ ಸಣ್ಣದ ಉಂಡೆಗಳ ಥರ ತೊಗೊಂಡು ನಾನು ಎಣ್ಣೆ ಒಳಗೆ ಬಿಡ್ತಾಯಿದ್ದೀನಿ. ನೀವು ಯಾವಾಗಲೂ ಪಕೋಡ ಹೆಂಗೆ ಮಾಡ್ಕೋತೀರೋ ಅದೇ ರೀತಿಯಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ, ಗೋಲ್ಡನ್ ಬಣ್ಣ ಬರೋ ಥರ ಫ್ರೈ ಮಾಡಿಕೊಂಡು ತಕ್ಕೋಬೋದು.
ನೋಡಿ ಇವಾಗ ಗೋಲ್ಡನ್ ಆಗಿರೋಂಥ ಕ್ರಿಸ್ಪಿಯಾಗಿರೋಂಥ ಮಂಚೂರಿಯನ್ ಪಕೋಡಗಳು ರೆಡಿಯಾಗಿದೆ. ಇದು ಈವ್ನಿಂಗ್ ಸ್ನ್ಯಾಕ್ಸಿಗೆ ಕ್ವಿಕ್ಕಾಗಿ ಮಾಡ್ಕೋಬೋದು, ಇದು ಭಾಳ ಟೈಮ್ ಹಿಡಿಯೋದಿಲ್ಲ. ನೋಡಿ ತುಂಬ ಒಂದು ಒಳ್ಳೆಯ ಸ್ನ್ಯಾಕ್ ಇದು ಈವ್ನಿಂಗ್ ತಿನ್ನೋಕ್ಕೆ. ನೋಡಿರಲ್ಲ, ಈ ಥರ ಸ್ನ್ಯಾಕ್ ರೆಡಿ ಆಯ್ತು. ಇವಾಗ ಇದೊಂಥರ ಡಿಫ್ರೆಂಟ್ ಆಗಿರುತ್ತೆ ಈ ಸ್ನ್ಯಾಕು. ಸಾಯಂಕಾಲದ ಹೊತ್ತು ತಿನ್ನೋಕ್ಕೆ ಈ ಥರ ಮಾಡ್ಕೊಂಡು ತಿಂದು ನೋಡಿ, ನನಗೆ ಕಾಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬ ಧನ್ಯವಾದಗಳು ನೀವು ನನ್ನ ಚಾನಲ್ನ ವಾಚ್ ಮಾಡಿದ್ದಕ್ಕೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.